ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ. ಅವ್ರ ತ್ಯಾಗ, ಬಿಟ್ಟು ಹೋದಿದ್ದು ಎಲ್ಲ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ಸರಳರಿ, ಏನೂ ಗೊಂದಲ ಇಲ್ಲ. ಬಿಡ್ತಾನಂತ ಹೇಳ್ತಾ ಬಂದಿದ್ದರು. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಬಿಡ್ತಾನಂತ ಇದ್ರು, ರಾಹುಲ್ ಗಾಂಧಿ ಅವರು ಹೇಳಿದರು ಬಿಟ್ಟರು. ಎಷ್ಟು ಸಿಂಪಲ್ ಇದು ಮಾತು. ಇದನ್ನು ಕಾಂಪ್ಲಿಕೇಟೆಡ್ ಮಾಡ್ಬೋದಾಗಿತ್ತು. ಮಾಡಿದ್ದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆದು ಬರ್ತಾಯಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಸಹಜವಾಗಿ ಲೀಡರ್ಶಿಪ್ ತೊಗೊಳ್ಳಿಕತ್ತದ. ಅದನ್ನು ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಬಿಹೇವ್ ಸಹಿತ ಅಷ್ಟೇ ಕಟ್ಟುನಿಟ್ಟಾಗಿದ್ದರು ಸಹಿತ ಎಷ್ಟಪ್ಪ ಸತ್ಯವನ್ನು ಕಠೋರವಾಗಿ ಹೇಳಲಾರದ ಮೃದುವಾಗಿ ಹೇಳುವಂಥ ಮಾತುಗಳು, ವಿಶ್ವಾಸ ತೆಗೆದುಕೊಂಡು ಹೇಳುವಂಥ ಮಾತು. ಸಿದ್ದರಾಮಯ್ಯರಿಗೆ ಬೆಲೆ ಕೊಟ್ಟು 8 ವರ್ಷಗಳವರೆಗೆ ಅವರಿಗೆ ಆಡಳಿತಕ್ಕೆ ಬಿಟ್ಟು ಕೊನೆಯ ಕ್ಷಣದಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತೀವಿ ನಾವು, ಬದಲಾವಣೆ ಪೀರಿಯಡ್ ಇದು. ಈ ಬದಲಾವಣೆ ಪೀರಿಯಡ್ ನೀವು ಮಾಡಬೇಕು. ನೀವು ಹಿರಿಯರಿಗೆ ಬಿಟ್ಟು ಕೊಡಬೇಕು ಅನ್ನೋಂಥ ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿದಾರಪ್ಪ ಅಂದರೆ ಅವರು ಅದಕ್ಕೆ ಸ್ಪಂದಿಸಿದರು. ಬಿಟ್ಟು ಸಹಜವಾಗಿ ನೆನಪಾಗ್ತದೆ. ಆ ಸಂದರ್ಭದಲ್ಲೇ ಸಹಜವಾಗಿ ಬಾಹುಬಲಿ ಹೇಗೆ ಬಿಟ್ಟಿರ್ಬೋದಪ್ಪ ತನ್ನ ಅರ್ಥನವನ್ನು ಅನ್ನುವಂಥ ಮಾತನ್ನು ಅಷ್ಟರ ಮಟ್ಟಿಗೆ ಎತ್ತರ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಬಟ್ ಎತ್ತರದ ನಾಯಕರು ಮಾತ್ರ ಇವತ್ತಿನ ರಾಷ್ಟ್ರ ಮಟ್ಟದಲ್ಲಿ ಆಗಿದ್ದಾರೆ. ಅವ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಅದರಲ್ಲೂ OBC ನಾಯಕರು ಭಾಳ ಗಮನ ಹರಿಸ್ಬೇಕಾಗಿದೆ. ಈ ದೇಶದ ದುರಂತ ಏನಪ್ಪ ಅಂತಂದ್ರೆ, ಇಲ್ಲಿ ದುಡಿಯುವ ವರ್ಗ ಏನಪ್ಪ ಅಂತಂದ್ರೆ ಪೂರ್ತಿಯಾಗಿ ಇಲ್ಲೇ ಸ್ನಬ್ ಅಂದ್ರೆ ಸವಿಸಿ ತಿಕ್ಕಾಟಕ್ಕೆ ಅಥವಾ ತಿಕ್ಕುದಕ್ಕೆ, ಸವಸೋದಕ್ಕೆ, ಶೋಷಣೆಗೆ ಒಳಗಾಗುವಂಥ ಒಂದು ಏನಪ್ಪ ಅಂತಂದ್ರೆ, ಯಾವುದಾದ್ರೂ ಜನ ಇದ್ದರೆ ಅವರು ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಇದರಲ್ಲಿ ಯಾವ ಮುಚ್ಚು ಮರಿನೂ ಇಲ್ಲ. ಈ ವ್ಯವಸ್ಥೆಯ ಲಾಭ ಮಾಡ್ಕೊಂಡಂಥ ಕಾರ್ಪೊರೇಟ್ರಂಥ, ಫ್ಯೂಡಲಿಸ್ಟ್ರಂಥ, ಧರ್ಮಲಂಡರಂಥ, ಜಾತಿವಾದಿಗಳಂಥ ಜನ ಈ ವ್ಯವಸ್ಥೆ ತಮಗೆ ಬೇಕಾದಂಗೆ ತಮ್ಮ ಬುದ್ಧಿವಂತಿಕೆ ರೂಪ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಒಬ್ಬ ಹೊಸ ನಾಯಕನ ಹುಟ್ಟು ಹಾಕಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಂತಲೂ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆಂತಂದ್ರೆ ನೋಡ್ರಿ, ಹಿಂದೆ ರಾಜಸ್ಥಾನ ನೆನಪು ಮಾಡ್ಕೊಳ್ರಿ. ಆ ಸಂದರ್ಭದಲ್ಲೇ ಅಶೋಕ್ ಗೆಹ್ಲೋಟ್ ತಮ್ಮ ಮುಖ್ಯಮಂತ್ರಿ ಸ್ಥಾನ ಕೊನೆಗೂ ಬಿಡಲಿಲ್ಲ. ಹಠಮಾರಿತನ. ಸಚಿನ್ ಪೈಲಟ್ ಸಾಕಷ್ಟು ಕೇಳಿದರು, ರಿಕ್ವೆಸ್ಟ್ ಮಾಡಿದರು, ರಾಹುಲ್ ಗಾಂಧಿ ಹೇಳಿದರು, ಕೇಳಲಿಲ್ಲ. ಕೊನೆಗೇನಾಯಿತು? ರಾಜಸ್ಥಾನ ಕಳ್ಕೊಂಡ್ರು. ಇವತ್ತು ರಾಜಸ್ಥಾನದಲ್ಲಿ BJP ಸರ್ಕಾರದ ಗೆಲ್ಲುವ ಸರ್ಕಾರವನ್ನು ಸೋತ್ಬಿಟ್ರು. ಅದು ಅಶೋಕ್ ಗೆಹ್ಲೋತರ ಮೊಂಡತನದಿಂದ. ನಾನೇ ಉಳಿಬೇಕು, ಯಾರು ಶಾಶ್ವತರಿ? ಯಾರೂ ಶಾಶ್ವತರಲ್ಲ. ಇವತ್ತು ಮುಖ್ಯಮಂತ್ರಿ ನಾವು ಇಳಿಲೇಬೇಕು, ಪ್ರಧಾನಿ ಆದವ್ರು ಇಳಿಲೇಬೇಕು. ನಾವು ಪ್ರಧಾನಿ ಆದ್ರೆ ಶಾಶ್ವತಪ್ಪ, ನಾವು ಸ್ವರ್ಗಕ್ಕೆ ಹೋಗ್ತಾರಪ್ಪ ಅಂತ ಎಲ್ಲಾದರೂ ಅದನ್ನು ಆ ದಿಶೆಯಲ್ಲೇ ಇವತ್ತು ನಾವು ಖುಷಿ ಪಡೋದೇನಪ್ಪ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ಭಾಳ ಎತ್ತರದ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರು. ಭಾಳ ಎತ್ತರವಾಗಿ ಬೆಳೆದು ನಿಲ್ಲೋದಷ್ಟೇ ಅಲ್ಲ, ಇಲ್ಲಿ ಹಿಂದುಳಿದ ಜನಸಲ್ಲ ಉಳಿದೇನಪ್ಪ ಇವತ್ತು ರಾಜಕೀಯ ಮಾಡ್ತಾಯಿದ್ದೀನಿ. ಅಧಿಕಾರದಾಗಿದ್ದರೆ ಮಾಡ್ದನಂತಲ್ಲ, ನಾನು ಇನ್ನೂ 2 ವರ್ಷ ಅಧಿಕಾರದ, ನಾನು ಕೇಂದ್ರಕ್ಕೆ ಬರೋದಿಲ್ಲ ಅಂತ ಲಿಮಿಟೇಷನ್ ಗೊತ್ತದ ಅವ್ರಿಗೆ. ಆದರೂ ಲಿಮಿಟ್ ಮೀರಿದಂಥ ವ್ಯಕ್ತಿತ್ವ. ಅದಕ್ಕೆ ಇವತ್ತು ಕಾಂಗ್ರೆಸ್ ನೀವು ರಾಷ್ಟ್ರ ಮಟ್ಟದಲ್ಲಿ ಬರಬೇಕು ಅನ್ನೋಂಥ ಒತ್ತಾಯವನ್ನು ಹಾಕ್ತದೆ. ಕಾರಣ ಇವತ್ತು ಕಾಂಗ್ರೆಸ್ಸಿಗೆ ನಾಯಕರ ಕೊರತೆ ನಿಶ್ಚಿತವಾಗಿಯೂ ಅದು. ಅದಕ್ಕಾಗಿ ಒಂದು ಕಡೆ ನಮ್ಮ ದಲಿತ ಸಮುದಾಯದಿಂದ ಬಂದಂಥ ಖರ್ಗೆ ಅವರು, ಇನ್ನೊಂದು ಕಡೆ ಹಿಂದುಳಿದ ಸಮುದಾಯದಿಂದ ಬಂದಂಥ ನಮ್ಮ ಸಿದ್ದರಾಮಯ್ಯನವರು ತೆಗೆದುಕೊಂಡು ತನ್ನ ಕಾಂಗ್ರೆಸ್ನ ಬಲಿಷ್ಠಗೊಳಿಸುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ. ಭಾಳ ಇದನ್ನು ಮೆಚ್ಚುವಂಥ ವಿಷಯ. ಯಾಕಪ್ಪ ಅಂತಂದ್ರೆ, ಬಹುಸಂಖ್ಯಾತ ಜನರು ಇವತ್ತಿಗೆ ಪಾಪ ವಿದ್ಯೆ ಇಲ್ಲ, ಬದುಕಿಲ್ಲ, ಬಡತನ, ಉದ್ಯೋಗ ಇಲ್ಲ, ನಿರುದ್ಯೋಗದಿಂದ ನೆರಳಾಡ್ತಾ ಇದ್ದಾರೆ. ಒಳ್ಳೆಯ ಶಿಕ್ಷಣ ಪಡಲಿಕ್ಕೆ ಇವತ್ತು ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಒಬ್ಬ ಬಡವನ ಮಗ, ಒಬ್ಬ ಕೂಲಿಕಾರರ ಮಗ, ಒಬ್ಬ ಹಿಂದುಳಿದವರ ಮಗ, ಅತ್ಯಂತ ದಲಿತ ಮಕ್ಕಳು ಸಹಿತ ಇವತ್ತು ಈ ಕಾರ್ಪೊರೇಟ್ ಕಾಂಪಿಟೇಷನ್ದಲ್ಲೇ ಇವತ್ತಿನ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪಾಸ್ ಆಗೋ ಸ್ಥಿತಿಯೊಳಗಿಲ್ಲ. ಇವರ ನೋಡೋ ಸ್ಥಿತಿಯಲ್ಲಿ ಸಹಿತಿಲ್ಲ. ಇವತ್ತು MBBS ಆಗಿರ್ಬೋದು, MD ಆಗಿರ್ಬೋದು, MS ಆಗಿರ್ಬೋದು, ಅಥವಾ BE ಆಗಿರ್ಬೋದು, ME ಆಗಿರ್ಬೋದು, ಯಾವುದೇ ತಗೊಳ್ಳಿ ಅವುಗಳಲ್ಲಿ ಎಂಟ್ರಿ ಹಿಡಿದು ಅತ್ಯಂತ ಕಡು ಬಡವನ ಮಗನಿಗೆ ಸಾಧ್ಯನೇ ಇಲ್ಲ. ಈವನ್ ಗೌರ್ಮೆಂಟ್ ಫೀಸ್ಗಳನ್ನು ಸಹಿತ ಕಟ್ಟಲು ಸಾಧ್ಯ ಇಲ್ಲ ಅನ್ನೋದು ನಾವು ಗಮನ ಹರಿಸ್ಬೇಕು. ಇಂಥ ಒಂದು ವ್ಯವಸ್ಥೆ ಇವತ್ತು ಮಾಡಿಟ್ಟಿದ್ದಾರೆ ಎಲ್ಲರೂ ಕುಡ್ಕೊಂಡು. ಆ ದಿಶೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮತ್ತು ಖರ್ಗೆ ಅವರು ಒಂದು ಹೊಸ ವ್ಯವಸ್ಥೆಯನ್ನು ಇವತ್ತು ತರುವ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ರಾಹುಲ್ ಗಾಂಧಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗಿದೆ ಸಿದ್ದರಾಮಯ್ಯನವರು, ರಾಜ್ಯ ಮಟ್ಟದಲ್ಲೂ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಮಾಡಿದ್ದನ್ನು ನೋಡ್ರಿ, ಒಂದು ನಮ್ಮ ಹಳ್ಳಿಯಲ್ಲಿ ಮಾಡಿದ್ದನ್ನು ನಮ್ಮ ಊರಿನಲ್ಲಿ ಮಾಡಿದ್ದನ್ನು ತಾಲೂಕಿನಲ್ಲಿ ಮಾಡಿದ್ದನ್ನು ಜಿಲ್ಲೆಯಲ್ಲಿ ಮಾಡಿದ್ದನ್ನು ರಾಜ್ಯದಲ್ಲಿ ಮಾಡಿದ ದೇಶದಲ್ಲೇ ವಿದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ.
ಒಂದೇ ರೀತಿಯ ವ್ಯವಸ್ಥೆ ಇರ್ತದೆ. ಅದು ಆ ವ್ಯವಸ್ಥೆ ಬದಲಾವಣೆ ತರುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ. ರಾಹುಲ್ ಗಾಂಧಿ ಆದರೂ ಸಹಿತ ಇವರಿಂದ ಈ ಕೆಲಸಗಳು ಮಾಡಿಸ್ಕೊಂಡ್ರೆ ನಿಶ್ಚಿತವಾಗಿ ಹೊಸ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕಂದರೆ ಯಾರಿಗೆ ಅಧಿಕಾರದ ಬಗ್ಗೆ ಏನಿರ್ತದೆ ಒಂದು ನಿರ್ಲಕ್ಷ್ಯ ಇರ್ತದೋ ಮತ್ತೆ ಇರ್ಬೋದು, ಇಲ್ಲ ನಾವು ಟೀಕೆ ಮಾಡಿದ್ವಿ. ಅವ್ರು ಬಿಡಲಾರ್ದಕ್ಕಾಗಿ ಸಿದ್ದರಾಮಯ್ಯರನ್ನು ಸಾಕಷ್ಟು ಟೀಕೆ ಮಾಡಿದ್ವಿ. ಅದರ ಕೊನೆಗೆ ನಡೆದುಕೊಂಡಂಥ ರೀತಿ ಮಾತ್ರ ಅವ್ರನ್ನ ಒಮ್ಮೆಲೆ ಎತ್ತರಕ್ಕೆ ಒಯ್ಯುವಂಥ ಕೆಲಸ ಮಾಡಿಬಿಟ್ಟದ. ಅವ್ರನ್ನ ಯಾವ ಶಬ್ದಗಳಿಂದ ಹೊಗಳಬೇಕಾಗಿದೆ ಇವತ್ತು. ಆದ್ರೆ ಅದು ಹೊಗಳಿದ್ರೆ ಆಗೋದಿಲ್ಲ, ಈ ಕೆಲಸಗಳಾಗಬೇಕಾಗಿದೆ. DKಶಿ ಅವ್ರ ಕಡೆಯಿಂದ ಅನೇಕ ಕೆಲಸಗಳು ಇವತ್ತು ಮಾಡಿಸ್ಬೇಕಾಗಿದೆ ಸಿದ್ದರಾಮಯ್ಯನವರು. ಹಿಂದುಳಿದವ್ರ ಸಲುವಾಗಿ ಆಯಿತು, ಬಿದ್ದವ್ರ ಸಲುವಾಗಿ ಆಯಿತು, ಬಡವ್ರ ಸಲುವಾಗಿ ಆಯಿತು, 90% ಏನಿದಾರಲ್ಲ ಜನರ ಸಲುವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ DKಶಿ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ. ತಮ್ಮ ಕಡೆ ಆಗಲಾರ ಕೆಲಸ ಅಲ್ಲಿ ಮಾಡಿಸ್ಬೇಕಾಗಿದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲ ಒಬ್ಬ ಹೊಸ ನಾಯಕರು ಇವತ್ತು ಸಿಕ್ಕಂಗಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರೇ ಇಲ್ಲ. ಮತ್ತು ಈ ಹಿಂದಿದ್ದಂಥ ನಾಯಕರು ಪ್ಯಾರಾಸೈಟ್ಸ್ ಅಂದ್ರೆ ಇಂದಿರಾ ಕುಟುಂಬದ ಮೇಲೆ, ಇಂದಿರಾ ಗಾಂಧಿಯವ್ರ ಕುಟುಂಬದ ಮೇಲೆ ಕಾಂಗ್ರೆಸ್ ಕುಟುಂಬದ ಮೇಲೆ ತಾವು ಬೆಳೆದು ಬಂದಂಥವ್ರು. ತಮ್ಮ ಸ್ವಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ. ನೀವು ಕಮಲ್ನಾಥನ್ ತೊಗೊಳ್ರಿ, ಮತ್ತೊಬ್ಬರನ್ನ ತೊಗೊಳ್ರಿ, ಇನ್ನೊಬ್ಬರನ್ನ ತೊಗೊಳ್ರಿ, ಚವ್ಹಾಣ್ ಅವ್ರನ್ನ ತೊಗೊಳ್ರಿ, ಯಾರನ್ನು ತೊಗೊಳ್ರಿ ಮ್ಯಾಕ್ಸಿಮಮ್ ಎಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿನ ಇಂದಿರಾ ಗಾಂಧೀಜಿಯವರ ಬಾಲ ಹಿಡ್ಕೊಂಡು ಬೆಳೆದಂಥವ್ರು ಇದ್ದಾರೆ. ಆದರೆ ಸ್ವತಃ ನಾಯಕರಿಗೆ ಬೆಳೆದಂಥವ್ರು ಇಲ್ಲ ಅನ್ನೋದು ಸಹಿತ ನಾವು ಗಮನಿಸ್ಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಕಾಂಗ್ರೆಸ್ ಬೆಳೆಗೊಳ್ಳಲೇ ಇವರು ಬೆಳೆ ಪ್ರಯತ್ನ ಮಾಡಲಿಲ್ಲ. ಆದರೆ ಇವತ್ತು ಆ ದಿಶೆಯಲ್ಲಿ ನಿಜವಾಗಿಯೂ ಅಶೋಕ್ ಗೆಹ್ಲೋತರನ್ನು ಅವ್ರು ನೆನೆಸ್ಕೊಂಡಾಗ ಸಚಿನ್ ಪೈಲಟ್ ಇವತ್ತಿನ ನಮ್ಮ DK ಶಿವಕುಮಾರ್ ಅವರು ಜಾಗದಲ್ಲಿದ್ದರು. ಇವತ್ತು ಜಾಗದಲ್ಲಿದ್ದರು. ಹೆಂಗೆಲ್ಲ ಎನರ್ಜೆಟಿಕ್ ಆ ಸಂದರ್ಭದಲ್ಲಿ ಅವ್ರು ಬಿಟ್ಟು ಕೊಡಬೇಕಾಗಿತ್ತು, ಬೆಳೆಸ್ಬೇಕಾಗಿತ್ತು. ನಿಜವಾಗಿಯೂ ಅಷ್ಟು ಮಾಡಿದರೆ ಈ ರಾಜಸ್ಥಾನದಲ್ಲೇ ಅವರು ಸರ್ಕಾರ ಬೀಳ್ತಾ ಇರಲಿಲ್ಲ. 2022 ಇವರು ಮುಂದೆ ನಿಂತ DKಶಿ ಅವ್ರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹೋದ್ರೆ 2022 BJಪಿಗೆ ಇಲ್ಲೂ ಗೆಲ್ಲೋದು ಭಾಳ ಕಷ್ಟ ಅದ. ಯಾಕೆ ಕಷ್ಟಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಇರುತ್ತಿರುವಂಥ ಅನುಭವ ಜೊತೆಗೆ ಈ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಫ್ರೀ ಎಜುಕೇಷನ್ ಆ್ಯಂಡ್ ಫ್ರೀ ಮೆಡಿಕಲ್ ಇವೆರಡು ಕೊಟ್ಟರೆ, ಫ್ರೀ ಆರೋಗ್ಯ, ಫ್ರೀ ಶಿಕ್ಷಣ ಕೊಟ್ಟರೆ ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ ದೊಡ್ಡ ಇಂಪ್ರೂವ್ ಆಗುವಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ 2.80 ಅಂದರೆ 2.8 2,80,000 ಜನ ಏನು ಖಾಲಿ ಇದ್ದ ಉದ್ಯೋಗಗಳು ತುಂಬಿಕೊಳ್ಳುವಂಥ ಕೆಲಸವನ್ನು DKಶಿ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ. ಅದು ಮಾಡಿದಾಗ ಒಂದು ಹೊಸ ವಿಷನ್ ಅಥವಾ ಹೊಸ ಒಂದು ಮಾರ್ಗದರ್ಶನ ದೇಶಕ್ಕೆ ಕೊಟ್ಟಂಗೆ ಆಗ್ತದೆ. ಜನ ಸಹಜವಾಗಿ ಹೌದಪ್ಪ ಇಲ್ಲೊಬ್ಬ ನಮ್ಮವ್ರು ಇದ್ದಾರೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲೇ ಯಾವ ರೀತಿಯಾಗಿ CBSE ಆಗಿರ್ಬೋದು, ಯಾವ ರೀತಿ ಗದ್ದಲ ಆಗ್ತಾ ಇದೆ, ಕ್ವಶನ್ ಪೇಪರ್ ಔಟ್ ಆಗಿರ್ಬೋದು, ಅಥವಾ ನೋಡ್ರಿ ಆನ್ಸರ್ ಶೀಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎಷ್ಟೇ ಅವ್ರದ್ದು ಒಳಗಿನ ಆನ್ಸರ್ ಬರೋದಂಥ ಶೀಟ್ಗಳೂ ಇಲ್ಲ, ಬದಲಾವಣೆ ಇಲ್ಲ. ಏನು ಗದ್ದಲ ಏನು ಇವೆಲ್ಲವೂ CBSE ಅಲ್ಲ. ನೀಟ್ ಅಂತ ಪರೀಕ್ಷೆ ಕೇಳ್ತಾ ಇದ್ದೀರಿ. ಕಳೆದ 3-4 ವರ್ಷಗಳ ಮೇಲದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ದಾವೆ. ಇವತ್ತು ಜನ ಹಾಹಾಕಾರ ಹೇಳ್ತಾ ಇದ್ದಾರೆ. ಯೋಜನಾ ಅಂತ ಇವತ್ತು ಯಾಕಂದರೆ 22 ಲಕ್ಷ ಜನ ಪರೀಕ್ಷೆ ಕೊಡ್ತಿದ್ರು ನೀಟ್. ಅವ್ರದ್ದೆಲ್ಲ ಪರಿಸ್ಥಿತಿ ಇವತ್ತು ಅತಂತ್ರ ಆಗಿದೆ. ಮತ್ತೊಂದು ಪರೀಕ್ಷೆ ಬರೀ ಅನ್ನುವಂಥ ಪ್ರಸಂಗ ಇವೆಲ್ಲ ನೋಡಿದ್ರು. NTA ಅದನ್ನು ಎನ್ಕ್ವೈರಿ ಮಾಡ್ತಾ ಇಲ್ಲ. ಇದನ್ನು ನಡೆಸಿದಂಥ ಸಂಸ್ಥೆಯನ್ನು ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಗಳಿದ್ದಾವೆ. ಪ್ರಧಾನ ಅವರು ತಮ್ಮ ಸೀಟನ್ನು ಬಿಟ್ಟು ಕೊಡ್ತಾ ಇಲ್ಲ. ಅದೇನೂ ಆಗಲಿ, ಸೀಟ್ ಮುಖ್ಯ ಅಲ್ಲಿಲ್ಲ. ಇಲ್ಲಿ ಆಗಬೇಕಾಗಿದ್ದು ಪ್ರಾಮಾಣಿಕವಾಗಿ ಪರೀಕ್ಷೆ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಅವು ನೀಟ್ ಜನ, ಇನ್ನೂರು ಜನ ಉದ್ಯೋಗ ಇಲ್ಲ. ಈಗತ್ತಿನ ಸ್ಟೇಟ್ ನಾವೇನು ಈ SSC ಏನಿದ್ದಾವೆ ಅಥವಾ ಒಂದು ಪಬ್ಲಿಕ್ ಸರ್ವಿಸನ್ನು ತೆಗೆದುಕೊಳ್ಳುವಂಥ ಸಂಸ್ಥೆಗಳೇನಿದ್ದಾವೆ ಅವೆಲ್ಲರೂ ಇವತ್ತು ಭ್ರಷ್ಟಗೊಂಡಿದ್ದಾವೆ. ಹೀಗಾಗಿ KPSC ಇರ್ಬೋದು, UPSC ಇರ್ಬೋದು. UPSC ಸ್ವಲ್ಪ ಪ್ರಮಾಣ ಕಡಿಮೆ, ಬಟ್ ಇನ್ನುಳಿದೆಲ್ಲ ಸ್ಟೇಟದ ಇವೇನು ಸೆಲೆಕ್ಷನ್ ಕಮಿಟಿಗಳಿದ್ದಾವೆ ಅವು ಸಹಿತ ಎಲ್ಲ ಭ್ರಷ್ಟ ಆಗಿದ್ದರಿಂದಾಗಿ ಇವತ್ತು ಜನ ಯುವಕರು ರಚ್ಚೆಗೆದ್ದಿದ್ದಾರೆ, ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತಿನ BJP ಸರ್ಕಾರ ಅನ್ನೋದು ಎರಡು ಮಾತಿಲ್ಲ. ಇವತ್ತು ಅವ್ರು ಹೇಳ್ಬೋದು ಹಿಂದಿನ ಕಾಂಗ್ರೆಸ್ ಮಾಡಿತ್ತು ಅಂತ, ಮುಗಿದೋಗಿದೆ. 12 ವರ್ಷ ಆಯ್ತು. ಅದು 12 ವರ್ಷದಿಂದ ಮಾತ್ರ ಇವತ್ತು ಹೇಳುವಂಥದ್ದಿಲ್ಲ. ಇವತ್ತು ನೀವು ಮಾಡಬೇಕಾಯ್ತಲ್ಲ. 12 ವರ್ಷ ಏನು ಮಾಡಿದ್ರಿ? ಇಲ್ಲಿ ಕಳೆದ 2019 ಆಗಿರ್ಬೋದು, 23 ಆಗಿರ್ಬೋದು, 24, 25, 26 ಸಹಿತ ಈಗ ನೀಟಿದ್ದು ಹೊರಗೆ ಬಿದ್ದಿದ್ದಾವೆ. ಕ್ವಶನ್ ಪೇಪರ್ ಲೀಕ್ ಆಗಿದ್ದಾವೆ. 89 ಸಲ ಕ್ವಶನ್ ಪೇಪರ್ ಲೀಕ್ ಆಗಿದ್ದಾವೆ ಈ ರಾಷ್ಟ್ರದಲ್ಲೇ, ಬೇರೆ ಬೇರೆ ಕಡೆಗಳಲ್ಲಿ. ಇವು ಯಾಕೆ? ಅದು ಮೋದಿಯವರ ಸರ್ಕಾರದಲ್ಲಿ, ಮೋದಿಯವರ ಆಡಳಿತದಲ್ಲಿ ಅನ್ನೋದ್ರ ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ದಿಶೆಯಲ್ಲಿ ಇವತ್ತು ಹೊಸ ನಾಯಕತ್ವ ಬರ್ತಾ ಇದೆ. ಅದ್ರ ಜೊತೆ ಅನುಭವಗಳು ಇದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯದಿಂದ ಬರುತ್ತಿರುವಂಥವ್ರು, ಹಿಂದುಳಿದ ಸಮುದಾಯದಿಂದ ಬರುತ್ತಿರುವಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿಯವರು ಇಡುತ್ತಿರುವಂಥ ಹೆಜ್ಜೆ ಹಾಕಿದರೆ ಭಾಳಷ್ಟು ಪರಿವರ್ತನೆ ಆಗ್ಬೋದು ಅನ್ನೋ ಒಂದು ಆಶೆ ಮೂಡಿಸ್ತಾ ಇದೆ. ಏನಾಗ್ಬೋದು ನೋಡೋಣ ಅದನ್ನು. ಆದರೆ ಸಿದ್ದರಾಮಯ್ಯರು ಮಾತ್ರ ಇವತ್ತು ತಮ್ಮ ತ್ಯಾಗದಿಂದ
ರಾಷ್ಟ್ರ ಮಟ್ಟದ ಒಬ್ಬ ನಾಯಕರಲ್ಲಿ ಒಬ್ಬರಪ್ಪ ಅವರು ಅನ್ನುವಂಥದ್ದು ಒಳ್ಳೆಯ ಆಡಳಿತಗಾರರು ಅದ ಇಲ್ಲಂತಲ್ಲ ಅಲ್ಲೂ ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಮತ್ತಿನ್ನದಾವೆ, ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದ್ದಿದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದ? ಉಳಿದ ನಾಯಕರು ನೋಡಿದಾಗ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋಕ್ಕಿಂತಲೂ ಏನೂ ಒಂದು ಅದಲ್ಲ, ಅಲ್ಲಿ ಸಮಾಧಾನ ಮಾಡ್ಕೊಳ್ಳೋಂಥದ್ದು ಇರಲಿ. ಶಿವಕುಮಾರ್ ಅವರ ಒಂದು ಆಡಳಿತಕ್ಕೆ ಬೆಂಬಲಾಗೆ ಶಿವಕುಮಾರ್ ತಪ್ಪದಂಗೆ ಶಿವಕುಮಾರ್ ಎಲ್ಲರೂ ಯಶಸ್ವಿಯಾಗಿ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಇರೋದು, ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು, ಅದೇ ಕಾರ್ಯ ರಾಹುಲ್ ಗಾಂಧಿ ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಇವರಿಬ್ಬರ ಮೇಲೆ ಅದ. ಇವರಿಬ್ಬರು ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು, ರಾಹುಲ್ ಗಾಂಧಿ ಅವರು ಇವ್ರನ್ನ ಯಾವ ರೀತಿಯಾಗಿ ತಮ್ಮ ಈ ಒಂದು ಹೊಸ ಅವನ ವಿಷನ್ ಅದ ಇವತ್ತಿನ ಈ ಏನಪ್ಪ ಹೊಸ ಆಡಳಿತ ಕೊಡುವಂಥ ವಿಷಯದಲ್ಲಿ ಯಾವ ರೀತಿ ಒಯ್ಬೋದು ಅನ್ನೋ ಸಹಿತ ಇವತ್ತೆಲ್ಲರೂ ಸೂಕ್ಷ್ಮ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೀತಾ ಅನ್ನೋದ್ರನ್ನ ಪರಿಹಾರ ಕೊಡಿಸೋ ಶಕ್ತಿ ಇವರಲ್ಲದ ಅಂತ ಅನಿಸ್ತದೆ. ನೋಡು ಏನಾಗ್ತದೆ ಅಂತ ಹೇಳ್ತಾ ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.